ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಕನ್ನಡದಲ್ಲಿ ಪ್ರೀ ಸಿಸಾರ್ ಕ್ಲಾಸಸ್. ಈ ಒಂದು ಇನಿಷಿಯೇಟಿವ್ನ ಮೊದಲ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ನಂಬರ್ ಸಿಸ್ಟಮ್ ಬಗ್ಗೆ ಬೇಸಿಕ್ಸ್ ಏನು ತಿಳ್ಕೊಂಡಿರಬೇಕು, ಹಾಗೆ ಈ ಒಂದು ಟಾಪಿಕ್ ಮೇಲೆ ಯಾವ ರೀತಿಯ ಪ್ರಶ್ನೆಗಳನ್ನ ಈ ಹಿಂದಿನ ಒಂದು ಸಿಸಾರ್ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದನ್ನ ಡಿಸ್ಕಸ್ಸನ್ನು ಮಾಡಲಿದ್ದೇವೆ. ಸೊ ನಂಬರ್ ಸಿಸ್ಟಮ್ ಮೇಲೆ ಏನು 2011ರಿಂದ 18ರವರೆಗೆ ತುಂಬ ಕಡಿಮೆ ಪ್ರಶ್ನೆಗಳನ್ನ ಕೇಳ್ತಾಯಿದ್ರು. ಆದರೆ 2019ರಿಂದ ಇತ್ತೀಚೆಗೆ ನಡೆದಿರುವಂಥ ಅಂದರೆ 2024ರವರೆಗೆ ಹೆಚ್ಚಿನ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಕೇಳಲಾಗ್ತಾ ಇರುವಂಥ ಪ್ರಶ್ನೆಗಳ ಒಂದು ಡಿಫಿಕಲ್ಟಿ ಲೆವೆಲ್ ಅನ್ನೋಂಥದ್ದು ಏನಾಗ್ತಾ ಇದೆ ಅಂದರೆ ಹೆಚ್ಚಾಗ್ತಾ ಇದೆ. ಈ ಒಂದು ಟಾಪಿಕ್ನಿಂದ ನಾವು ಮಿನಿಮಮ್ ಅಂದರೆ ಕನಿಷ್ಠ 12 ಪ್ರಶ್ನೆಗಳನ್ನ ಈ ಒಂದು ಟಾಪಿಕ್ನಿಂದ ನಾವು ನಿರೀಕ್ಷೆಯನ್ನು ಮಾಡ್ಬೋದು. ಹಾಗಿದ್ರೆ ಈ ನಂಬರ್ ಸಿಸ್ಟಮ್ ಮೇಲೆ ಇಲ್ಲಿ ಡಿಜಿಟ್ಸ್ಗಳ ಕುರಿತು ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ, ಇದರ ಬೇಸಿಕ್ ಇನ್ಫಾರ್ಮೇಷನ್ ಏನು ಡಿಜಿಟ್ಸ್ ಬಗ್ಗೆ ಅನ್ನುವಂಥದ್ದನ್ನ ನೋಡೋಣ. ಮೊದಲನೇದಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವುದು ಡಿಜಿಟ್ಸ್ ಅಂತಂದರೆ ಏನು, ವ್ಯಾಖ್ಯಾನ ಏನು ಹೇಳುತ್ತೆ, ಡೆಫಿನೇಷನ್ ಏನು ಹೇಳುತ್ತೆ ಅನ್ನೋದು. ಡಿಜಿಟ್ಸ್ ಆರ್ ದ ಸಿಂಗಲ್ ನಂಬರ್ ಯೂಸ್ ಟು ರೀಪ್ರೆಸೆಂಟ್ ವ್ಯಾಲ್ಯೂಸ್ ಇನ್ ಮ್ಯಾಥ್ 0 to 9 ಆರ್ used in different combination and repetition to represent all values in math. ಇಲ್ಲಂತಂದ್ರೆ ಇವುಗಳು ಏನಾಗಿದೆ, ಡಿಜಿಟ್ಸ್ ಅಂದರೆ ಸಿಂಗಲ್ ನಂಬರ್ಸ್ಗಳಾಗಿದೆ. ಇವುಗಳನ್ನ ಮಾಸ್ಗಳಲ್ಲಿ ವ್ಯಾಲ್ಯೂಗಳನ್ನ ರೀಪ್ರೆಸೆಂಟ್ ಮಾಡಲಿಕ್ಕೆ ಬಳಕೆನ ಮಾಡಿಕೊಳ್ಳಲಾಗತ್ತೆ. ಅವುಗಳನ್ನ ಡಿಫ್ರೆಂಟ್ ಕಾಂಬಿನೇಷನಲ್ಲಿ ಕೂಡ ಬಳಕೆನ ಮಾಡಿಕೊಳ್ಳಲಾಗತ್ತೆ. ಇಲ್ಲಿ ವ್ಯಾಲ್ಯೂಸ್ ರೀಪ್ರೆಸೆಂಟ್ ಅಂತಂದರೆ 0 to 9. ಇವೆಲ್ಲವೂ ಕೂಡ ಸಿಂಗಲ್ ನಂಬರ್ಸ್ಗಳಾಗಿದೆ. ಇವುಗಳನ್ನು ಕಾಂಬಿನೇಷನಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ 10 ಆಗಿರ್ಬೋದು, 25 ಆಗಿರ್ಬೋದು, 100, 1000. ಈ ರೀತಿ ಇದೇ ಒಂದು ಡಿಜಿಟ್ಸ್ಗಳನ್ನ ಏನು ಮಾಡ್ತೀವಿ ಅಂತಂದರೆ ಬೇರೆ ಬೇರೆ ಕಾಂಬಿನೇಷನಲ್ಲಿ ಬಳಕೆಯನ್ನು ಮಾಡಿಕೊಳ್ತೀವಿ. ಇದಿಷ್ಟಾದರೆ ನಾವಿವಾಗ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಈ ಒಂದು ಡಿಜಿಟ್ಸ್ನಲ್ಲಿ ಸಿಂಗಲ್ ಡಿಜಿಟ್ ನಂಬರ್, ಡಬಲ್ ಡಿಜಿಟ್ ನಂಬರ್ ಅಂತ ಬರುತ್ತೆ. ಹಾಗಿದ್ರೆ ಸಿಂಗಲ್ ಡಿಜಿಟ್ ನಂಬರ್ ಅಂತಂದರೆ ಯಾವುದು? ಸಿಂಗಲ್ ಡಿಜಿಟ್ ಅಂತಂದರೆ ಇಲ್ಲಿ 1 to 9 ಏನಾಗಿರುತ್ತೆ, ಸಿಂಗಲ್ ಡಿಜಿಟ್ ನಂಬರ್ ಆಗಿರುತ್ತೆ. ಹಾಗೆ ಡಬಲ್ ಡಿಜಿಟ್ ಅಂತಂದರೆ ಡಬಲ್ ಡಿಜಿಟ್. ಇದು 10 to 99ವರೆಗೆ ಡಬಲ್ ಡಿಜಿಟ್ ನಂಬರ್ಗಳಾಗಿರುತ್ತೆ. ಅದಾದ ನಂತರ ಟ್ರಿಪಲ್ ಡಿಜಿಟ್. ಈ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 100 to 999. ಇವುಗಳಿಗೆ ನಾವು ಟ್ರಿಪಲ್ ಡಿಜಿಟ್ ಅಂತ ಕರಿತೀವಿ. ನಾವಿವಾಗ ಇನ್ನೊಂದಿಷ್ಟು ಬೇಸಿಕ್ಸನ್ನು ಈ ಒಂದು ಟಾಪಿಕ್ ಮೇಲೆ ಅರ್ಥವನ್ನು ಮಾಡ್ಕೊಳ್ಳೋದಾದರೆ, ಫಾರ್ ಎಕ್ಸಾಂಪಲ್ ಇವಾಗ ಯಾವ ರೀತಿ ಡಿಜಿಟ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತಂದ್ರೆ, ಹೌ ಮೆನಿ ನಂಬರ್ಸ್ ಬಿಟ್ವೀನ್ 21 to 35 ಅಂದರೆ ಈ 21ರಿಂದ 35ರವರೆಗೆ ಎಷ್ಟು ಸಂಖ್ಯೆಗಳು ಬರುತ್ತೆ ಅಂತ ಕೇಳಿದಾರೆ. ಈ ರೀತಿಯ ಪ್ರಶ್ನೆಗಳ ನಾವು ಒಂದು ಫಾರ್ಮುಲಾ ಬರುತ್ತೆ. ಏನು ಫಾರ್ಮುಲಾ ಅಂತಂದರೆ b - a + 1. ಹಾಗಿದ್ರೆ ಇಲ್ಲಿ ಬಿ ಅಂತಂದರೆ ಏನು, ಎ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಬಿ ಅಂತಂದರೆ ಏನು, ಬಿಗ್ಗರ್ ನಂಬರ್ ಏನಿರುತ್ತೆ, ಅದನ್ನು ನಾವಿಲ್ಲಿ ಬಿ ಅಂತ ತೆಗೆದುಕೊಳ್ತೀವಿ. ಇಲ್ಲಿ ಬಿ ಅಂತಂದರೆ 35 ಆಗಿರುತ್ತೆ. ಎ ಅಂತಂದರೆ ಸ್ಮಾಲರ್ ನಂಬರ್ ಅಂದರೆ 21. ಇವುಗಳ ನಡುವೆ 2 ಸಂಖ್ಯೆ ಬರುತ್ತೆ ಅಂತ. ಇವಾಗ ಬಿ ಅಂತಂದರೆ 35 ಆಗುತ್ತೆ, ಎ ಅಂತಂದರೆ 21 ದೆನ್ +1. ಈಸ್ ಈಕ್ವಲ್ ಟು 15. ಇದರರ್ಥ 21 ಮತ್ತು 31ರ ನಡುವೆ 15 ಸಂಖ್ಯೆಗಳು ಬರುತ್ತೆ. ಇದು ಬೇಸಿಕ್ಸ್ ಆದರೆ ನಂತರದಲ್ಲಿ ನಾವು ಇವಾಗ ಈ ಒಂದು ಡಿಜಿಟ್ಸ್ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನುವಂಥದ್ದನ್ನು ನೋಡೋಣ. ಇದರಲ್ಲಿ ಮಾಡೆಲ್ 1 ಅಂತಂದರೆ ಟೈಪ್ 1 ಕ್ವಶನ್ಸ್ ಅಂತ. ಈ ಟೈಪ್ 1 ಕ್ವಶನಲ್ಲಿ ಯಾವ ರೀತಿ ಇರುತ್ತೆ ಕ್ವಶನ್ ಅಂತಂದರೆ, ಇಫ್ ಟೋಟಲ್ ಡಿಜಿಟ್ಸ್ ಟೈಪ್ಡ್ ಆರ್ 489 ದೆನ್ ಫೈಂಡ್ ಔಟ್ ದ ನಂಬರ್ ಆಫ್ ಪೇಜಸ್ ಅಂತ ಕೇಳಿದ್ದಾರೆ. ಇಲ್ಲಿ ಗಿವನ್ ಏನು ಕೊಟ್ಟಿದ್ದಾರೆ, ಸೊಲ್ಯೂಷನ್ ಇವಾಗ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಗಿವನ್ ಏನು ಕೊಟ್ಟಿರುವಂಥದ್ದು ಅವರು ಡಿಜಿಟ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ ಡಿಜಿಟ್ಸ್ ಎಷ್ಟಿದೆ, 489 ಇದೆ ಅಂತ ಕೊಟ್ಟಿದ್ದಾರೆ. ಏನನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ, ಟು ಫೈಂಡ್ ನಂಬರ್ ಆಫ್ ಪೇಜಸ್. ಇಲ್ಲಿ ಒಂದು ಪುಸ್ತಕ ಇದೆ, ಆ ಒಂದು ಪುಸ್ತಕದಲ್ಲಿರುವಂಥ ಒಟ್ಟು ಡಿಜಿಟ್ಸ್ಗಳನ್ನ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಡಿಜಿಟ್ಸ್ ಅಂತ ಕೊಟ್ಟಾಗ ಇವುಗಳಲ್ಲಿ ಸಿಂಗಲ್ ಡಿಜಿಟ್ಸ್ ಆಗಿರ್ಬೋದು, ಡಬಲ್ ಡಿಜಿಟ್ ಆಗಿರ್ಬೋದು, ಟ್ರಿಪಲ್ ಡಿಜಿಟ್ ಆಗಿರ್ಬೋದು,
ಈ ರೀತಿ ಟೋಟಲ್ ಡಿಜಿಟ್ಸನ್ನ ಸೇರಿ ಎಷ್ಟಾಗುತ್ತೆ ಅಂತ ಕೊಟ್ಟಿದ್ದಾರೆ ಅವರು 489 ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕೇಳಿರುವಂಥದ್ದು ನಂಬರ್ ಆಫ್ ಪೇಜಸ್ ಅಂದರೆ ಪೇಜ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಥವಾ ಇದನ್ನು ಹೇಗೆ ಇದಕ್ಕೆ ಆನ್ಸರನ್ನು ಫೈಂಡ್ ಔಟ್ ಮಾಡೋದು ಅಂದರೆ ಫಸ್ಟ್ ಒನ್ ಇವಾಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಆ ಒಂದು ಪುಸ್ತಕದಲ್ಲಿರುವಂಥ ಹಾಳೆಗಳು. ಓಕೆ, ಸೊ ಪೇಜಸ್, ದೆನ್ ನಂಬರ್, ನಂತರದಲ್ಲಿ ಡಿಜಿಟ್ಸ್, ಟೋಟಲ್ ಡಿಜಿಟ್ಸ್ ಸೊ ಇಲ್ಲಿ ಪೇಜಸ್ ಅಂತ ಬಂದ್ರೆ ಫಸ್ಟ್ ಒನ್ ಸ್ಟಾರ್ಟಿಂಗ್ ಪೇಜ್ ಎಷ್ಟಿರುತ್ತೆ 1ರಿಂದ ಆರಂಭವಾಗುತ್ತೆ. ಸೊ ಇಲ್ಲಿ 1 to 9, ಸೊ ಈ ಪೇಜಸ್ 1 to 9 ಅಂತಂದರೆ ಇವುಗಳ ನಡುವೆ ಎಷ್ಟು ನಂಬರ್ಗಳು ಬರುತ್ತೆ ಅನ್ನೋದಕ್ಕೆ ನಾವು ಮೇಲೆ ಒಂದು ಫಾರ್ಮುಲಾನ ನೋಡಿದ್ದೀವಿ. ಯಾವುದೇ ಎರಡು ಸಂಖ್ಯೆಗಳ ನಡುವಿನ ಸಂಖ್ಯೆಗಳನ್ನ ಫೈಂಡ್ ಔಟ್ ಮಾಡಬೇಕಿದ್ರೆ ಇಲ್ಲಿ B - A+ ಅನ್ನೋಂಥ ಒಂದು ಫಾರ್ಮುಲಾ ಬರುತ್ತೆ. ಎಸ್, ಸೊ ಅದೇ ಫಾರ್ಮುಲಾನ ಇಲ್ಲಿ ಯೂಸ್ ಮಾಡೋದು. ಸೊ ಇಲ್ಲಿ B ಅಂತಂದರೆ 9 ಆಗುತ್ತೆ, A ಅಂತಂದರೆ 1 ಆಗುತ್ತೆ, +1 ಮಾಡಿದರೆ ಇಲ್ಲಿ 9 ಬರುತ್ತೆ. ಸೊ ಅದಾದ ನಂತರ ಈ 1 to 9ವರೆಗೆ ಏನು ಡಿಜಿಟ್ಸ್ಗಳು ಬರುತ್ತೆ ಇವು ಎಲ್ಲವೂ ಕೂಡ ಸಿಂಗಲ್ ಡಿಜಿಟ್ ಆಗಿರುತ್ತೆ. ಸೊ ಹೀಗಾಗಿ ಈ ಡಿಜಿಟ್ಸ್ ಅನ್ನೋಂಥದ್ದು ಇಲ್ಲಿ ಏನು 1 ತೊಗೊಳ್ತೀನಿ, ಸೊ ಇದು ಸಿಂಗಲ್ ಡಿಜಿಟನ್ನು ರಿಪ್ರೆಸೆಂಟ್ ಮಾಡುತ್ತೆ. ದೆನ್ ಇವಾಗ ಈ ಟೋಟಲ್ ಡಿಜಿಟ್ಸನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಿದ್ರೆ ಇದನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರೆ, ಸೊ ಏನು ಟೋಟಲ್ ನಂಬರ್ ಏನು ಬರುತ್ತೆ ಅದನ್ನು ಈ ಡಿಜಿಟ್ಸೊಂದಿಗೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ 9 × 1 9 ಬರುತ್ತೆ. ಸೊ ಇದರರ್ಥ ಇಲ್ಲಿ ಪೇಜ್ ನಂಬರ್ 1ರಿಂದ 9ರವರೆಗೆ ಟೋಟಲ್ 9 ಡಿಜಿಟ್ಸ್ಗಳು ಬರುತ್ತೆ. ಸೊ ಇಲ್ಲಿ ಅವ್ರು ಕೊಟ್ಟಿರೋದು 489 ಡಿಜಿಟ್ಸ್ ಕೊಟ್ಟಿದ್ದಾರೆ. ಹಾಗಿದ್ರೆ ಮುಂದಿನ ಪೇಜ್ಗಳಿಗೆ ಹೋಗೋಣ ನಾವು. ಸೊ ನೆಕ್ಸ್ಟ್ ಒನ್ ಇವಾಗ 10 to 99. ಸೊ ಇವು ಡಬಲ್ ಡಿಜಿಟ್ ನಂಬರ್ಗಳಾಗಿರುತ್ತೆ. ಸೊ ಇವಾಗ ನಾವು ಈ ಎರಡೂ ಒಂದು ಪೇಜ್ಗಳ ನಡುವೆ ಎಷ್ಟು ಪೇಜ್ಗಳು ಕಂಡು ಬರುತ್ತೆ, ಎಷ್ಟು ನಂಬರ್ಗಳು ಕಂಡು ಬರುತ್ತೆ ಅನ್ನೋದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಗೈನ್ B - A + 1 99 -10 +1 ಮಾಡಿದ್ರೆ ಸೊ 90 ಬರುತ್ತೆ. ಸೊ 90. ಎಸ್, ಸೊ ಇವೆರಡೂ ಕೂಡ ಅಂದರೆ 10 to 99ವರೆಗೆ ಸೊ ಇಲ್ಲಿ ಡಬಲ್ ಡಿಜಿಟ್ ನಂಬರ್ ಬರುತ್ತೆ. ಸೊ ಇಲ್ಲಿ 2 ಅನ್ನೋದು ಡಬಲ್ ಡಿಜಿಟ್ನ ರಿಪ್ರೆಸೆಂಟ್ ಮಾಡುತ್ತೆ. ಎಷ್ಟು ದೆನ್ ಇವಾಗ ಮತ್ತೆ ಟೋಟಲ್ ಡಿಜಿಟ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ. ಸೊ ಅಗೇನ್ 90 × 2 ಮಾಡಿದ್ರೆ ಸೊ 90 × 2, ಸೊ ದಿಸ್ ಈಸ್ 180 ಬರುತ್ತೆ. ಸೊ ಇದರರ್ಥ 1ರಿಂದ 9ನೇ ಪೇಜ್ವರೆಗೆ 9 ಡಿಜಿಟ್ಸ್ಗಳು, 10ರಿಂದ 99ನೇ ಪೇಜ್ವರೆಗೆ ಸೊ 180 ಡಿಜಿಟ್ಸ್ಗಳು ಬರುತ್ತೆ. ಸೊ ಇದರರ್ಥ ನಾವೇನು ಹೇಳ್ಬೋದು ಅಂತಂದರೆ ಫ್ರಾಮ್ ಪೇಜ್ ನಂಬರ್ 1 to 99ವರೆಗೆ ಸುಮಾರು 189 ಡಿಜಿಟ್ಸ್ಗಳು ಬರುತ್ತೆ ಅಂತ. ಎಸ್, ಸೊ ಇಲ್ಲಿ ಗಿವನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಟೋಟಲ್ 489 ಡಿಜಿಟ್ಸನ್ನು ಕೊಟ್ಟಿದ್ದಾರೆ. ಎಸ್, ಸೊ ಇಲ್ಲಿ ಒಂದಿಷ್ಟು ಬೇಸಿಕ್ಸನ್ನು ತಿಳ್ಕೊಳ್ಬೇಕು ನಾವು ಏನಂತಂದರೆ. ಎಸ್, ಸೊ ಅದನ್ನು ಇಲ್ಲಿ ಮೇಲೆ ಬರೀತೀನಿ. ಫ್ರಾಮ್ ಪೇಜ್ ನಂಬರ್ 1 to 9ವರೆಗೆ ಟೋಟಲ್ 9 ಡಿಜಿಟ್ಸ್ ಬರುತ್ತೆ. ಸೊ ದಿಸ್ ಇಸ್ ದ ಪೇಜಸ್, ಸೊ ದಿಸ್ ಇಸ್ ದ ಡಿಜಿಟ್ಸ್. ಅಗೇನ್ 10 to 99ವರೆಗೆ, ಸೊ ಇದರರ್ಥ 1 to 99ವರೆಗೆ 189 ಡಿಜಿಟ್ಸ್ಗಳು ಬರುತ್ತೆ. ನೆಕ್ಸ್ಟ್ ಒನ್ ಇವಾಗ 1 to 999. ಸೊ ಇದನ್ನು ನಾವು 1 to 99 ನಂತರ ಕೂಡ ಬರಿಬೋದು. ಸೊ ನೆಕ್ಸ್ಟ್ ಒನ್ 1 to 999ವರೆಗೆ ಟೋಟಲ್ ಇದನ್ನು ಹೇಗೆ ಬರಿತೀವಿ ಅಂತಂದರೆ ನೋಡಿ, ಫಸ್ಟ್ ಒನ್ ಇವಾಗ 1 to 9ಅಲ್ಲಿ 9 ಡಿಜಿಟ್ಸ್ ಅಂತ. ಸೊ ನೆಕ್ಸ್ಟ್ ಒನ್ 1 to 99ವರೆಗೆ 189. ಸೊ ಇಲ್ಲಿ 9ನ ಆ್ಯಸ್ ಇಟ್ ಈಸ್ ಬರೀತೀವಿ. ಸೊ ನಂತರದಲ್ಲಿ ಸೊ ಅದಕ್ಕಿಂತ ಒಂದು ಕಡಿಮೆ ಸಂಖ್ಯೆ 8. ಸೊ ನೆಕ್ಸ್ಟ್ ಒನ್ 1 ಅಂತ. ಸೊ ನೆಕ್ಸ್ಟ್ ಒನ್ 1 to 999ವರೆಗೆ ಅಗೇನ್ ಇಲ್ಲಿಯೂ ಕೂಡ ಸೊ 9 ಅಂತ ಬರೀತೀವಿ. ಸೊ ಅಗೇನ್ 8, ಮತ್ತು ಈ ಪ್ಲೇಸಲ್ಲಿ ಮತ್ತೆ 8. ಸೊ 1ರ ನಂತರದಲ್ಲಿ 2 ಅಂತ ಬರುತ್ತೆ. ಸೊ ಅಗೇನ್ ಇಲ್ಲಿ 1 to 999ವರೆಗೆ ಸೊ ಇಲ್ಲಿ ಕೂಡ 9ನ ಆ್ಯಸ್ ಇಟ್ ಈಸ್ ಬರೀತೀವಿ. 8 8 8 2 ಆದ ನಂತರ 3 ಬರುತ್ತೆ. ಅದೇ ರೀತಿ 1 9 9 9 9ವರೆಗೆ ಸೇಮ್ ಇಲ್ಲಿ ಕೂಡ 9 8 8 8 8 3 ಆದ ನಂತರ 4 ಬರುತ್ತೆ. ಸೊ
ಸೊ ಇದರ ಅರ್ಥ ಪೇಜ್ ನಂಬರ್ 1 to 9 ನಮಗೆ 9 ಡಿಜಿಟ್ಸ್ ಬರುತ್ತಾ. ಸೊ 1 to 99ವರೆಗೆ 189 ಬರುತ್ತೆ, ಹಾಗೆ 1 to 999. ಸೊ ಈ ರೀತಿ ಏನಾಗುತ್ತೆ 2889 ಡಿಜಿಟ್ಸ್ಗಳು ಕೊಂಡು ಬರುತ್ತೆ ಅಂತ. ಸೊ ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ ಏನಂತಂದ್ರೆ, ಸೊ ಇಲ್ಲಿ ಕೊಟ್ಟಿರುವಂಥದ್ದು ಅವರು 489 ಡಿಜಿಟ್ಸನ್ನು ಕೊಟ್ಟಿದ್ದಾರೆ. ಸೊ ಈ 489 ಡಿಜಿಟ್ಸ್ ಅನ್ನುವಂಥದ್ದು ಏನಾಗುತ್ತೆ, ಇಲ್ಲಿ 489 ಡಿಜಿಟ್ಸ್ ಅನ್ನುವಂಥದ್ದು ಎಸ್. ಸೊ ಇಲ್ಲಿ ಏನಾಗುತ್ತೆ 1 to 999 999 ಪೇಜಸ್ಗಳ ನಡುವೆ ಮಾತ್ರ ಕಂಡು ಬರುತ್ತೆ ಅದು. ಎಸ್. ಸೊ ಇಲ್ಲಿ ಮ್ಯಾಕ್ಸಿಮಮ್ 1 to 999ವರೆಗೆ 2889 ಡಿಜಿಟ್ಗಳು ಕೊಂಡು ಬರುತ್ತೆ. ಎಸ್. ಸೊ ಇದರ ಅರ್ಥ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇವಾಗ ಟೋಟಲ್ ಎಷ್ಟು ಡಿಜಿಟ್ಸ್ ಕೊಟ್ಟಿದ್ದಾರೆ, 489 ಡಿಜಿಟ್ಸನ್ನು ಕೊಟ್ಟಿದ್ದಾರೆ, 489 ಡಿಜಿಟ್ಸ್. ಸೊ ಇವುಗಳಲ್ಲಿ ಏನು ಇಲ್ಲಿವರೆಗೆ 1 to 99 ಡಿಜಿಟ್ಸನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ, ಇದರಲ್ಲಿ ಮೈನಸನ್ನು ಮಾಡ್ಕೊಳ್ಬೇಕು 189. ಸೊ ಇಲ್ಲಿ ಎಷ್ಟು ಬರುತ್ತೆ, ಇದು 300 ಡಿಜಿಟ್ಸ್ ಬರುತ್ತೆ. ಅಂದರೆ ರಿಮೈನಿಂಗ್ ಡಿಜಿಟ್ಸ್ ಎಷ್ಟು ಉಳಿಯುತ್ತೆ, ಇಲ್ಲಿ 300. ಇಲ್ಲಿವರೆಗೆ ನಾವು 1 to 99 ಪೇಜಸ್ವರೆಗೆ 189 ಡಿಜಿಟ್ಸ್ ಆಗಿದೆ, ಉಳಿದಿರುವಂಥದ್ದು 300 ಡಿಜಿಟ್ಸ್. ಸೊ ಇವು ಎರಡನ್ನು ಸೇರಿಸಿದ್ರೆ 489 ಡಿಜಿಟ್ಸ್ ಆಗುತ್ತೆ, 489 ಡಿಜಿಟ್ಸ್ ಆಗುತ್ತೆ. ಎಸ್. ಸೊ ನಾವಿವಾಗ ಇಲ್ಲಿ ಟೋಟಲ್ ಡಿಜಿಟ್ಸನ್ನು ಫೈಂಡ್ ಔಟ್ ಮಾಡಬೇಕಿದ್ರೆ, ಸೊ 90 into 2 ಮಾಡಿದ್ದೀವಿ, 180 ಬರುತ್ತೆ. ಸೊ ಇಲ್ಲಿ ನಮಗೆ ಡಿಜಿಟ್ಸ್ ಗೊತ್ತಿದೆ, ಟೋಟಲ್ ಡಿಜಿಟ್ಸ್ ಅಂದರೆ 2 ಡಿಜಿಟ್ ಇರುವಂಥ ನಂಬರ್ಗಳಿವೆ. ಹಾಗೆ ಇಲ್ಲಿ ಟೋಟಲ್ ಡಿಜಿಟ್ಸ್ 180 ಅಂತ ಅಂದರೆ, ಸೊ 180 ಡಿವೈಡೆಡ್ ಬೈ 2 ಮಾಡಿದರೆ 90 ಬರುತ್ತೆ. ಅದೇ ರೀತಿ 9 ಡಿವೈಡೆಡ್ ಬೈ 1 ಮಾಡಿದರೆ 9 ಬರುತ್ತೆ. ಎಸ್. ಸೊ ಇವಾಗ ನಮ್ಗೆ ಸೊ ಇಲ್ಲಿ ನೆಕ್ಸ್ಟ್ ಬರುವಂಥದ್ದು 3 ಡಿಜಿಟ್ ನಂಬರ್ ಬರುತ್ತೆ. ಸೊ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ 1 to 999ವರೆಗೆ 2889 ಡಿಜಿಟ್ಸ್ ಬರುತ್ತೆ ಅಂತ. ಸೊ ಇದರ ಅರ್ಥ ಸೊ ಇಲ್ಲಿ 3 ಡಿಜಿಟ್ಸ್ ನಂಬರ್ಗಳ ನಡುವೆ ಮಾತ್ರ ಏನಾಗುತ್ತೆ, ಸೊ ಈ ಒಂದು 300 ಡಿಜಿಟ್ಸ್ಗಳು ಕೊಂಡು ಬರುತ್ತೆ ಅಂತ. ಎಸ್. ಸೊ ಇಲ್ಲಿ 3 ಬರುತ್ತೆ, 3 ಡಿಜಿಟ್ಸ್ ನಂಬರ್ಗಳು ಅಂತ. ಎಸ್. ಸೊ ಇವಾಗ ಅಗೇನ್ ಇಲ್ಲಿ ಕೂಡ ನಾವು ಇಲ್ಲಿ ನಮಗೆ ಟೋಟಲ್ ನಂಬರ್ ಬೇಕಂತಂದ್ರೆ 300 ಡಿವೈಡೆಡ್ ಬೈ 3 ಮಾಡ್ತೀವಿ. 300 ಡಿವೈಡ್ ಬೈ 3 ಮಾಡಿದರೆ 100 ಬರುತ್ತೆ. ಎಸ್. ಸೊ ಈ 100 ಹೇಗೆ ಬಂತು ಅಂತಂದರೆ 300 ಡಿವೈಡೆಡ್ ಬೈ 3 ಮಾಡಿದರೆ ಇದು ನಿಮ್ಗೆ 100 ಬರುತ್ತೆ. ಎಸ್. ಸೊ ಇವಾಗ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಇಲ್ಲಿ ಏನಂತಂದ್ರೆ, ಸೊ ಒಂದು ಕಡೆ ಇವಾಗ ಇಲ್ಲಿರುವಂಥ ಡಿಜಿಟ್ಸ್ಗಳನ್ನ ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ, ಸೊ ಇಲ್ಲಿ 9 + 80. ಸೊ ಅಂದರೆ ಇದು 189 ಆಗಿದೆ, ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಪ್ಲಸ್ 300, ಸೊ 489 ಡಿಜಿಟ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಇವಾಗ ಇವುಗಳನ್ನ ಕ್ಯಾಲ್ಕುಲೇಟ್ ಮಾಡಬೇಕು. 9 to ಸೊ ಇಲ್ಲಿ 9 ಇದೆ, 90 ಇದೆ, ಪ್ಲಸ್ 100. ಸೊ ಎಷ್ಟಾಗುತ್ತೆ, ಇದು 199. ಸೊ ದಿಸ್ ಇಸ್ ದ ಪೇಜಸ್ ಅಂತ. ಸೊ ಇದರ ಅರ್ಥ 199 pages contain 489 digits. Simple one. Yes. So now let us move on to the next question. Question number 2. If total digits typed by a Preeti are 852 number the pages of a book, then find out the number of pages. So ಇಲ್ಲಿ ಪ್ರೀತಿಯನ್ನು ಏನು ಮಾಡ್ತಾಳೆ, ಟೋಟಲ್ ಒಂದು ಆ ಬುಕ್ನಲ್ಲಿ 852 ಡಿಜಿಟ್ಸನ್ನ ಟೈಪ್ ಮಾಡ್ತಾಳೆ. ಆದರೆ ಅಲ್ಲಿ ಇರುವಂಥ ಪೇಜಸ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೂಡ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಗಿವನ್ನಲ್ಲಿ ಏನು ಕೊಟ್ಟಿದ್ದಾರೆ, ಗಿವನ್ ಇಲ್ಲಿ ಡಿಜಿಟ್ಸನ್ನು ಕೊಟ್ಟಿದ್ದಾರೆ. ಡಿಜಿಟ್ಸ್ ಎಷ್ಟು 852. ಏನೇನ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ, ಸೊ ಇಲ್ಲಿ ನಂಬರ್ ಆಫ್ ಪೇಜಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಇದನ್ನು ಕೂಡ ಅದೇ ರೀತಿ, ಸೊ ಇಲ್ಲಿ ಪೇಜಸ್ ಅಗೇನ್ ನಂಬರ್ ಅಗೇನ್ ಡಿಜಿಟ್ ದೆನ್ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್. ಎಸ್. ಸೊ ಇವಾಗ ನಮಗೆ ಒಂದು ಬೇಸಿಕ್ ಐಡಿಯಾ ಗೊತ್ತಿರಬೇಕು. 1 to 9ವರೆಗೆ 9 ಡಿಜಿಟ್ಸ್ ಕೊಂಡು ಬರುತ್ತೆ. 10 to ಅಥವಾ 1 to 99ವರೆಗೆ 189 ಡಿಜಿಟ್ಸ್ಗಳು ಕೊಂಡು ಬರುತ್ತೆ. ಸೊ 1 to 999ವರೆಗೆ 2889 ಡಿಜಿಟ್ಸ್ಗಳು ಕೊಂಡು ಬರುತ್ತೆ ಅಂತ. ಸೊ ಈ ಥರ ಅರ್ಥ ಇಲ್ಲಿ 852 ಡಿಜಿಟ್ಸ್ ನಮಗೆ 3 ಡಿಜಿಟ್ಸ್ ಪೇಜ್ಗಳು ಇರೋದ್ರೊಳಗೆ ಕಂಡು ಬರುತ್ತೆ ಅಂತ. ಎಸ್. ಸೊ ಇವಾಗ ಈ 1 to 9 ಪೇಜ್ ನಂಬರ್ 1 to 9ವರೆಗೆ ಎಷ್ಟು ನಂಬರ್ಗಳು ಕಂಡು ಬರುತ್ತೆ, 9 ಬರುತ್ತೆ.
ಬಿ ಮೈನಸ್ ಎ ಪ್ಲಸ್ 1 ಅಂತ. ಸೊ ಇಲ್ಲಿ 1 to 9 ಸಿಂಗಲ್ ಡಿಜಿಟ್ ನಂಬರ್ ಆಗಿದೆ. ಸೊ ಅಗೇನ್ ಟೋಟಲ್ ನಂಬರ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, 9 into 1, ಸೊ ಅಂದರೆ 9 ಡಿಜಿಟ್ಸ್ ಆಗುತ್ತೆ. ಸೊ ನಂತರದಲ್ಲಿ 10 to 99 ಡಬಲ್ ಡಿಜಿಟ್ ನಂಬರ್ಗಳಾಗುತ್ತೆ. ಸೊ ಇವುಗಳ ನಡುವೆ 90 ಸಂಖ್ಯೆಗಳು ಕಂಡು ಬರುತ್ತೆ. ಸೊ ಇವೆಲ್ಲವೂ ಕೂಡ ಡಬಲ್ ಡಿಜಿಟ್ ನಂಬರ್ಗಳಾಗಿದೆ. ಸೊ ಇಲ್ಲಿ ಟೋಟಲ್ ಡಿಜಿಟ್ 90 into 2 180 ಆಗುತ್ತೆ. ಸೊ ಇವುಗಳು ಎಲ್ಲ ಸೇರಿ 189 ಆಗುತ್ತೆ, 189 ಡಿಜಿಟ್ಸ್. ಸೊ ಇವಾಗ ರಿಮೈನಿಂಗ್ ಡಿಜಿಟ್ಸ್ನ ಫೈಂಡ್ ಔಟ್ ಮಾಡಬೇಕಲ್ವಾ, ಅಂದರೆ ಸೊ ಟೋಟಲ್ ಕೊಟ್ಟಿರುವಂಥದ್ದು 852 ಡಿಜಿಟ್ಸನ್ನು ಕೊಟ್ಟಿದ್ದಾರೆ. 852 ಮೈನಸ್ ಸೊ ದಿಸ್ 189 ಮೈನಸ್ ಮಾಡಿದ್ರೆ ಸೊ 663 ಡಿಜಿಟ್ಸ್ಗಳು ಬರುತ್ತೆ, 663 ಡಿಜಿಟ್ಸ್. ಸೊ ಇಲ್ಲಿ ರಿಮೈನಿಂಗ್ 663 ಡಿಜಿಟ್ಸ್ ಆಗುತ್ತೆ. ಸೊ ಇವುಗಳನ್ನ ಎರಡನ್ನು ಸೇರಿಸಿದರೆ ಎಷ್ಟಾಗುತ್ತೆ, ಇದು 852 ಆಗುತ್ತೆ. ಎಸ್, ಸೊ ಈ 663 ಡಿಜಿಟ್ಸ್ಗಳು ಕೂಡ ನಮಗೆ 3 ಡಿಜಿಟ್ಸ್ ನಂಬರ್ಗಳಾಗಿರುತ್ತೆ, 3 ಡಿಜಿಟ್ಸ್ ಆಗಿರುತ್ತೆ. ದೆನ್ ಇವಾಗ ಹೇಗೆ ಇಲ್ಲಿ ನಂಬರನ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಏನಿವಾಗ 180 ಡಿವೈಡೆಡ್ ಬೈ 2 ಮಾಡಿದರೆ 90 ಬರುತ್ತೆ, 9 ಡಿವೈಡೆಡ್ ಬೈ 1 ಮಾಡಿದರೆ 9 ಬರುತ್ತೆ. ಅದೇ ರೀತಿ ಕೂಡ ಇಲ್ಲಿ 663 ಡಿವೈಡೆಡ್ ಬೈ 3 ಮಾಡಿದ್ರೆ 663 ಡಿವೈಡೆಡ್ ಬೈ 3 ಮಾಡಿದ್ರೆ ಸೊ 221 ಬರುತ್ತೆ, 221. ಎಸ್, ಸೊ ಇವಾಗ ನೀವು ಇಲ್ಲಿ ಆ್ಯಡ್ ಮಾಡಿದ್ರೆ ಈ ಸಂಖ್ಯೆಗಳನ್ನ ಏನು ನಂಬರ್ಗಳನ್ನ ಆ್ಯಡ್ ಮಾಡಿದ್ರೆ ಸೊ 9 ಪ್ಲಸ್ 90 ಪ್ಲಸ್ 221ನ ಆ್ಯಡ್ ಮಾಡಿದ್ರೆ ಸೊ ಟೋಟಲ್ ಇಲ್ಲಿ ಎಷ್ಟು ಬರುತ್ತಾ, 221 ಪ್ಲಸ್ 90 ಪ್ಲಸ್ 9 ಮಾಡಿದರೆ ಟೋಟಲ್ ಇದು 320 ಬರುತ್ತೆ. ಅದೇ ರೀತಿ ಈ ಕಡೆ ಕ್ಯಾಲ್ಕುಲೇಷನ್ ಮಾಡಿದರೆ 9 ಪ್ಲಸ್ 180 ಪ್ಲಸ್ ಅಥವಾ 189 ಪ್ಲಸ್ 663 ಮಾಡಿದರೆ 852 ಬರುತ್ತೆ. ಸೊ ಇದರ ಅರ್ಥ 322 pages contain 852 ಡಿಜಿಟ್ಸ್ ಅಂತ. ಸೊ ಇಲ್ಲಿ ಆನ್ಸರ್ ಏನು ಕೇಳಿದ್ದಾರೆ ನಮಗೆ ಫೈಂಡ್ ಔಟ್ ಮಾಡಲಿಕ್ಕೆ, ಟೋಟಲ್ ನಂಬರ್ ಆಫ್ ಪೇಜಸ್ ಸೊ 320. ಸೊ ಮೇಲಿನ ಒಂದು ಪ್ರಶ್ನೆಯಲ್ಲಿ ಆನ್ಸರ್ ಏನಾಗಿರುತ್ತೆ, ಟೋಟಲ್ ನಂಬರ್ ಆಫ್ ಪೇಜಸ್ ಅಂತಂದ್ರೆ ಅಲ್ಲಿ 199 ಪೇಜಸ್ ಆಗಿರುತ್ತೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಈ ಒಂದು ಕ್ವಶನ್ನ UPSC 2017ರಲ್ಲಿ ಕೇಳಿದ್ದಾರೆ ನೋಡಿ ಈ ಒಂದು ಕ್ವಶನ್ನ. ಸೊ ಏನು ಕ್ವಶನ್ ಅಂತಂದರೆ, ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ ಪ್ರಿಂಟೆಡ್ ಇಫ್ ಅ ಬುಕ್ ಕಂಟೈನಿಂಗ್ 150 pages ಈಸ್ ಟು ಬಿ ನಂಬರ್ಡ್ ಫ್ರಮ್ 1 to 150. ಸೊ ಇಲ್ಲಿ ಏನು ಕೇಳಿದಾರ, ಇಲ್ಲಿ ಕೇಳಿರುವಂಥದ್ದು ಸೊ ಗಿವನ್ ಏನು ಕೊಟ್ಟಿದ್ದಾರೆ, ಇಲ್ಲಿ ಗಿವನ್ ಆ್ಯಂಡ್ ಏನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ ಅನ್ನುವಂಥದ್ದು. ಸೊ ಗಿವನ್ ಇಲ್ಲಿ ಏನು ಕೊಟ್ಟಿದ್ದಾರೆ, 150 ಪೇಜಸ್ ಅಂತ ಕೊಟ್ಟಿದ್ದಾರೆ, 150 ಪೇಜಸ್ ಅಂತ. ಸೊ ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತಾ, ಸೊ ಫ್ರಾಮ್ ಪೇಜ್ ನಂಬರ್ 1 to 150 ಅಂತ. ಎಸ್, ಸೊ ಇಲ್ಲಿ ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್. ಸೊ ಇಲ್ಲಿ ಪಾಯಿಂಟ್ ಏನು ಮಾಡಲಿಕ್ಕೆ ಹೇಳಿದ್ದಾರೆ, ಟೋಟಲ್ ನಂಬರ್ ಆಫ್ ಡಿಜಿಟ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಎಸ್, ಸೊ ಹಾಗಾದರೆ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತಾರೆ, ಸೇಮ್ ಪ್ರೊಸೀಜರ್ ಕೂಡ ಇಲ್ಲಿ ಕೂಡ ಪೇಜಸ್ ನಂಬರ್ಸ್ and then digits, total digits. yes, so ಇವಾಗ ಇಲ್ಲೂ ಕೂಡ ಫ್ರಮ್ ಪೇಜ್ ನಂಬರ್ 1 to 9 ವರೆಗೆ 9 ನಂಬರ್ಗಳು ಕಂಡು ಬರುತ್ತೆ. ಸೊ ಬಿ ಮೈನಸ್ ಎ ಪ್ಲಸ್ 1. ಸೊ ಇಲ್ಲಿರುವಂಥ ಡಿಜಿಟ್ಸ್ಗಳು ಸಿಂಗಲ್ ಡಿಜಿಟ್ಸ್ಗಳಾಗಿರುತ್ತೆ. ದೆನ್ ಟೋಟಲ್ 9 into 1 9. ದೆನ್ 10 to 99 ವರೆಗೆ 10 to 99 ವರೆಗೆ ಸೊ ಟೋಟಲ್ 19 ನಂಬರ್ಗಳು ಕಂಡು ಬರುತ್ತೆ. ಸೊ ಅಂದರೆ 90 ಪೇಜಸ್ಗಳು ಕಂಡು ಬರುತ್ತೆ ಅಂತ. ಸೊ ಇಲ್ಲಿ ಇವು ಡಬಲ್ ಡಿಜಿಟ್ ನಂಬರ್ಗಳಾಗಿದೆ. ಸೊ ಇಲ್ಲಿ ಟೋಟಲ್ ಡಿಜಿಟ್ಸ್ 90 into 2 180 ಆಗುತ್ತೆ. ಸೊ ಇಲ್ಲಿ ಅವರೇ ಹೇಳಿದ್ದಾರೆ ಎಲ್ಲಿವರೆಗೆ ಇರುತ್ತೆ, 150ವರೆಗೆ. ಸೊ ಇಟ್ ಮೀನ್ಸ್ ಸೊ ನೆಕ್ಸ್ಟ್ ಇವಾಗ 100 to 50 ಅಂತ 150ವರೆಗೆ ಮಾತ್ರ ಕನ್ಸಿಡರ್ ಮಾಡಬೇಕು. ಎಸ್, ಸೊ ಇವಾಗ ಈ 100 to 150 ನಡುವೆ ಎಷ್ಟು ಪೇಜಸ್ಗಳು ಕೊಂಡು ಬರುತ್ತೆ, 51 ಪೇಜಸ್ಗಳು ಕೊಂಡು ಬರುತ್ತೆ. ಸೊ ಇಲ್ಲಿ 51 ಇವೆಲ್ಲವೂ ಕೂಡ 3 ಡಿಜಿಟ್ಸ್ ಇರುವಂಥ ನಂಬರ್ಗಳಾಗಿರುತ್ತೆ. ಎಸ್, ಸೊ ಇವಾಗ ಇಲ್ಲಿ ಟೋಟಲ್ ಡಿಜಿಟ್ಸ್ 51 into 3 ಮಾಡಿದರೆ ಸೊ ದಿಸ್ ಈಸ್ 153 ಬರುತ್ತೆ. ಎಸ್, ಸೊ ಇಲ್ಲಿ ಅವರು ಕೇಳಿರುವಂಥದ್ದು ಟೋಟಲ್ ಡಿಜಿಟ್ಸ್. ಸೊ ಇಲ್ಲಿವರೆಗೆ ಟೋಟಲ್ ಡಿಜಿಟ್ಸ್ ಎಷ್ಟಾಯಿತು ಇವುಗಳನ್ನ ಆ್ಯಡ್ ಮಾಡಿಕೊಳ್ಬೇಕು. ಆ್ಯಡ್ 9 ಪ್ಲಸ್ 180 ಪ್ಲಸ್ 153 ಆ್ಯಡ್ ಮಾಡಿದರೆ ಸೊ ದಿಸ್ ಇಸ್ ದ
342 ಡಿಜಿಟ್ಸ್ ಬರುತ್ತೆ. ಎಸ್, ಸೊ ಇವುಗಳಲ್ಲಿ ಪೇಜಸನ್ನು ಆ್ಯಡ್ ಮಾಡಿದರೆ ಸೊ 9 + 90 + 50. ಸೊ ದಿಸ್ ಇಸ್ ದ 150. ಸೊ ಇಟ್ ಮೀನ್ಸ್ 150 ಪೇಜಸ್ ಕಂಟೆಂಟ್ 342 ಡಿಜಿಟ್ಸ್. ಸೊ ಇಲ್ಲಿ ಆನ್ಸರ್ ಏನು 342. Now let us move on to the next question. ಎಸ್, ಸೊ ಅಗೇನ್ ಇದನ್ನು ಕೂಡ UPSC 2019 ಈ ಒಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅ ಪ್ರಿಂಟರ್ ನಂಬರ್ಸ್ ದ ಪೇಜಸ್ ಆಫ್ ಎ ಬುಕ್ ಸ್ಟಾರ್ಟಿಂಗ್ ವಿತ್ 1 ಆ್ಯಂಡ್ ಯೂಸಸ್ 3089 ಡಿಜಿಟ್ಸ್ ಇನ್ ಆಲ್. ಹೌ ಮೆನಿ ಪೇಜಸ್ ಡಸ್ ದ ಬುಕ್ ಹ್ಯಾವ್? ಸೊ ಏನು ಕ್ವಶನ್ ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೋಣ. ಅ ಪ್ರಿಂಟರ್ ನಂಬರ್ಸ್ ದ ಪೇಜಸ್ ಆಫ್ ಎ ಬುಕ್ ಸ್ಟಾರ್ಟಿಂಗ್ ವಿತ್ ವಿನ್. ಸೊ ಇಲ್ಲಿ ಪ್ರಿಂಟರ್ ಏನು ಮಾಡ್ತಾನೆ, ಒಂದು ಬುಕ್ಕಿಗೆ ಸ್ಟಾರ್ಟಿಂಗಿಂದ ನಂಬರನ್ನು ಕೊಡ್ತಾನೆ 1ರಿಂದ ಅಂತ ಹೇಳಿ. ಬಟ್ ಅದು ಎಲ್ಲಿಗೆ ಎಂಡ್ ಆಗುತ್ತೆ, ಯಾವ ಪೇಜಿಗೆ ಎಂಡ್ ಆಗುತ್ತೆ ಅಂತ ಕೊಡಲ್ಲ. ಸ್ಟಾರ್ಟಿಂಗ್ ಪೇಜ್ ನಂಬರ್ ಮಾತ್ರ ಕೊಟ್ಟಿರ್ತಾನೆ. ಆದರೆ ಇಲ್ಲಿ ಏನು ಹೇಳ್ತಾನೆ, ಸೊ ಇಲ್ಲಿ ಯೂಸಸ್ 3089 ಡಿಜಿಟ್ಸ್ ಅಂತ. ಅಂದರೆ ಇದರ ಅರ್ಥ ಇಲ್ಲಿ ಡಿಜಿಟ್ಸನ್ನು ಕೊಟ್ಟಿದ್ದಾನೆ. ಡಿಜಿಟ್ಸನ್ನು ಕೊಟ್ಟು 3089 ಅಂತ ಕೊಟ್ಟು, ಸೊ ಇಲ್ಲಿ ಹೌ ಮೆನಿ ಪೇಜಸ್ ಡಸ್ ದ ಬುಕ್ ಹ್ಯಾವ್ ಅಂದರೆ ಆ ಬುಕ್ನಲ್ಲಿ ಎಷ್ಟು ಪೇಜಸ್ಗಳಿದೆ ಅಂತ ಕೇಳಿದಾನೆ. ಸೊ ಅಂದರೆ ಏನು ಪಾಯಿಂಟ್ ಔಟ್ ಮಾಡಲಿಕ್ಕೆ ಕೇಳಿದಾನೆ. ಸೊ ಪಾಯಿಂಟ್ ಪೇಜಸ್ಗಳ ಸಂಖ್ಯೆಯನ್ನು. ಸೊ ಇಲ್ಲಿ ಆಪ್ಷನ್ನ ಕೊಟ್ಟಿದ್ದಾರೆ, ಅದನ್ನು ಕೂಡ ಹೇಳ್ತೀನಿ. ಸೊ ಇಲ್ಲಿ ಆಪ್ಷನ್ ಎ 1040 ಇದೆ, ಆಪ್ಷನ್ ಬಿ 1048 ಇದೆ, ಆಪ್ಷನ್ ಸಿ 1049 ಇದೆ, ಆಪ್ಷನ್ ಡಿ 1050 ಇದೆ. ಎಸ್, ಸೊ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಸೇಮ್ ಪ್ರೊಸೀಜರ್ ಇಲ್ಲೂ ಕೂಡ. ಏನಂತಂದ್ರೆ ಸೊ ಫಸ್ಟ್ ಒನ್ ಇವಾಗ ನಾವು ಸೊ ಏನಂತಾರೆ, ಪೇಜ್ ನಂಬರ್ 1 to 9ವರೆಗೆ 9 ಡಿಜಿಟ್ಸು, 1 to 99ವರೆಗೆ 189 ಡಿಜಿಟ್ಸ್, 1 to 999 2889 ಡಿಜಿಟ್ಸ್, 19999ವರೆಗೆ ಇಲ್ಲಿ 38889 ಡಿಜಿಟ್ಸ್ಗಳು ಬರುತ್ತೆ ಅಂತ. ಬಟ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 3089 ಡಿಜಿಟ್ಸ್ವರೆಗೆ ಕೊಟ್ಟಿದ್ದಾರೆ. ಎಸ್, ಸೊ ಇಲ್ಲಿ ಪೇಜ್ ನಂಬರ್ 1 to 999ವರೆಗೆ ಎಷ್ಟು ಬರುತ್ತೆ, 2889 ಡಿಜಿಟ್ಸ್ ಬರುತ್ತೆ ಅಂತ. ಹಾಗೆ ಇಲ್ಲಿ ನಮಗೆ ರಿಕ್ವೈರ್ಡ್ ಒಂದು ಪೇಜಸ್ಗಳು ಎಷ್ಟು ಬೇಕಾಗತ್ತೆ, ಡಿಜಿಟ್ಸ್ಗಳು ಇಲ್ಲಿ. ಸೊ ಇಲ್ಲಿ ರಿಕ್ವೈರ್ಡ್ ಡಿಜಿಟ್ಸ್ ಅಂದ್ರೆ ಸೊ ಟೋಟಲ್ ಇಲ್ಲಿ 3089 ಡಿಜಿಟ್ಸ್ ಇದೆ. ಸೊ ಇಲ್ಲಿ ಕೊಟ್ಟಿರುವಂಥದ್ದು 2889 ಡಿಜಿಟ್ಸ್ ಅಂತಂದ್ರೆ, ಅಂದರೆ ರಿಮೈನಿಂಗ್ ಎಷ್ಟು ಉಳಿಯುತ್ತೆ, 200 ಡಿಜಿಟ್ಸ್ ಉಳಿಯುತ್ತೆ. 200 ಡಿಜಿಟ್ಸ್. ಎಸ್, ಸೊ ಇಲ್ಲಿ ಈ 1 to 999ವರೆಗೆ ಎಲ್ಲವೂ ಕೂಡ 3 ಡಿಜಿಟ್ಸ್ ನಂಬರ್ಗಳು ಬರುತ್ತೆ. ಅಂದರೆ ಇದು ಎಂಡ್ ಆಗುತ್ತೆ ಇಲ್ಲಿಗೆ. 1 to 999ವರೆಗೆ ಏನಾಗುತ್ತೆ, 3 ಡಿಜಿಟ್ಸ್ ನಂಬರ್ ಇರುವಂಥದ್ದು ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಇವಾಗ 2890 ಏನು ಬರುತ್ತೆ, ಸೊ ಅವೆಲ್ಲವೂ ಕೂಡ ಅಲ್ಲಿಂದ ಏನು ಸ್ಟಾರ್ಟ್ ಆಗುತ್ತೆ, ಅವೆಲ್ಲವೂ ಕೂಡ 4 ಡಿಜಿಟ್ ನಂಬರ್ಗಳಾಗಿರುತ್ತೆ. ಎಸ್, ಸೊ ಇವಾಗ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ, ಸೊ ರಿಮೈನಿಂಗ್ ಎಷ್ಟು ಉಳಿಯುತ್ತೆ, ಇಲ್ಲಿ 200 ಉಳಿಯುತ್ತೆ. ಸೊ ಇಲ್ಲಿ ನಾವು ಏನು ಆ ಒಂದು ಫಾರ್ಮುಲಾನ ನೋಡಿದ್ವಲ್ವ, ಟೇಬಲನ್ನು, ಪೇಜಸ್ ಇತ್ತು, ಇಲ್ಲಿ ನಂಬರ್ಸ್ಗಳಿತ್ತು, ಅದಾದ ನಂತರ ಡಿಜಿಟ್ಸ್ ಇತ್ತು. ಸೊ ಡಿಜಿಟ್ಸ್ ದೆನ್ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ ಅಂತ, ನಂಬರ್ ಆಫ್ ಡಿಜಿಟ್ಸ್. ಸೊ ಇಲ್ಲಿ ಪೇಜ್ ನಂಬರ್ 1 to 999ವರೆಗೆ ನಮಗೆ ಕೊಟ್ಟಿದ್ದಾರೆ. ಎಸ್, ಸೊ ಇವಾಗ ಇಲ್ಲಿ ನಂಬರ್ ಹೇಗೆ ಬರುತ್ತೆ, B - A + 1 ಮಾಡಿದರೆ ಸೊ 999 ನಂಬರ್ಸ್ಗಳು ಕಂಡು ಬರುತ್ತೆ, ಅಥವಾ ಪೇಜಸ್ಗಳು ಎಷ್ಟು ಕಂಡು ಬರುತ್ತೆ. ಸೊ ಇವೆಲ್ಲವೂ ಕೂಡ 3 ಡಿಜಿಟ್ಸ್ ನಂಬರ್ಗಳಾಗಿರುತ್ತೆ. ಸೊ ಇಲ್ಲಿ 999 × 3 ಮಾಡಿದರೆ ಎಷ್ಟು ಬರುತ್ತೆ, 2889ಗಳು ಬರುತ್ತೆ. ಎಸ್, ಸೊ ಇವಾಗ ರಿಮೈನಿಂಗ್ 200 ಡಿಜಿಟ್ಸ್ ಏನು ಉಳಿಯುತ್ತೆ, ಅವೆಲ್ಲವೂ ಕೂಡ 4 ಡಿಜಿಟ್ಸ್ ನಂಬರ್ಗಳಾಗಿರುತ್ತೆ. ಸೊ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು, ನಂಬರ್ ಬೇಕಿದ್ರೆ 200 / 4. ಸೊ ದಿಸ್ ಇಸ್ ದ 50 ಆಗುತ್ತೆ. ದೆನ್ ದಿಸ್ ಇಸ್ ದ 50 ಆದರೆ ಇವುಗಳನ್ನ ಆ್ಯಡ್ ಮಾಡಿ ಇವಾಗ 2889 + 200 ಆ್ಯಡ್ ಮಾಡಿದ್ರೆ ಸೊ ಟೋಟಲ್ ಅವರು ಕೊಟ್ಟಿರುವಂತಹ 3089 ಏನಾಗುತ್ತೆ, ಇಲ್ಲಿ ಡಿಜಿಟ್ಸ್ಗಳು ಆಗುತ್ತೆ. ದೆನ್ ಇವಾಗ ಇವುಗಳನ್ನ ಆ್ಯಡ್ ಮಾಡಿದರೆ 999 + 15ನ ಆ್ಯಡ್ ಮಾಡಿದ್ರೆ ಇದು 1049 ಪೇಜಸ್ಗಳು ಆಗುತ್ತೆ. ಸೊ ಇಲ್ಲಿ ಅವರು ಕೇಳಿರುವಂಥದ್ದು
ಡಿಜಿಟ್ಸನ್ನು ಕೊಟ್ಟು ಪೇಜಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ಆನ್ಸರ್ 1049 ಪೇಜಸ್ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ 1049 ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಸೊ ನಂತರದಲ್ಲಿ ನಾವು ಮಾಡಲ್ 1 ಕ್ವಶನ್ನ ನೋಡಿದ್ವಿ. ಸೊ ಇವಾಗ ಟೈಪ್ 2 ಅಥವಾ ಮಾಡಲ್ 2 ಕ್ವಶನ್ನ ನೋಡೋಣ. ಡಿಜಿಟ್ಸ್ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನುವಂಥದ್ದು. ಮಾಡಲ್ 2 ಫಸ್ಟ್ ಕ್ವಶನ್ ಇಸ್ ಅ ಬುಕ್ ಹ್ಯಾಸ್ 400 ಪೇಜಸ್ ನಂಬರ್ಡ್ 1, 2, 3 ಆ್ಯಂಡ್ ಸೋ ಆನ್. ಸೊ ಅಂದರೆ ಆ ಒಂದು ಬುಕ್ ಇದೆ, ಆ ಒಂದು ಬುಕ್ಕಲ್ಲಿ ಟೋಟಲ್ 400 ಪೇಜಸ್ ಇದೆ. ಸೊ ಅಲ್ಲಿ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಆ ಪೇಜ್ ನಂಬರ್ 1, 2 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಏನು ಕೇಳಿದ್ದಾರೆ, ಹೌ ಮೆನಿ ಟೈಮ್ಸ್ ಡಸ್ ದ ಡಿಜಿಟ್ 3 ಅಪಿಯರ್ ಇನ್ ದ ನಂಬರ್ಸ್. ಸೊ ಅಂದರೆ ನೀವು 400 ಇರುವಂಥ ಈ ಒಂದು ಬುಕ್ಕಲ್ಲಿ 3 ಅನ್ನುವಂಥದ್ದು ಎಷ್ಟು ಬಾರಿ ರಿಪೀಟ್ ಆಗುತ್ತೆ ಅಂತ. ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಇಲ್ಲಿ ಎಷ್ಟು ಡಿಜಿಟ್ಸ್ಗಳು ಕೊಂಡು ಬರುತ್ತೆ ಅಂತ ಅದು ಗೊತ್ತಿರಬೇಕು. ಎಸ್, ಸೊ ಇಲ್ಲಿ ಏನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ, 3 ಅನ್ನುವಂಥದ್ದು ಎಷ್ಟು ಬಾರಿ ಕಂಡು ಬರುತ್ತೆ ಅಂತ. ಎಸ್, ಸೊ ಇಲ್ಲಿ ಗಿವನ್ ಏನು ಕೊಟ್ಟಿದ್ದಾರೆ, ಸೊ ಗಿವನ್ ಪೇಜಸ್ಗಳ ಸಂಖ್ಯೆನ ಕೊಟ್ಟಿದ್ದಾರೆ. ಪೇಜಸ್ 400. ಎಸ್, ಸೊ ಇವಾಗ ಇಲ್ಲಿ ಪೇಜಸ್ ಸೊ ಇಲ್ಲಿ ನಂಬರ್ ಆಫ್ 3. ಎಸ್, ಸೊ ಇಲ್ಲಿ ಪೇಜ್ ನಂಬರ್ 1 to 9 ವರೆಗೆ ಸೊ ಎಷ್ಟು ಬಾರಿ 3 ಬರುತ್ತಾ, ಕೇವಲ 1 ಬಾರಿ, ಅದೇ 3 ಇರುತ್ತಾ. ಸೊ ನಂತರದಲ್ಲಿ 1 to 19 ವರೆಗೆ ಸೊ ಇಲ್ಲಿ 13 ಅನ್ನುವಂಥದ್ದು ಅದು 1 ಬಾರಿ ಬರುತ್ತಾ. ಸೊ ನಂತರದಲ್ಲಿ 20 to 29 ವರೆಗೆ ಇಲ್ಲಿಯೂ ಕೂಡ 1 ಬಾರಿ ಬರುತ್ತಾ. ಸೊ ನಂತರದಲ್ಲಿ ವೆರಿ ಇಂಪಾರ್ಟೆಂಟ್ 30 to 39 ವರೆಗೆ ಸೊ ಇಲ್ಲಿ ಎಷ್ಟು ಬಾರಿ 3 ಬರುತ್ತೆ ಅಂತಂದರೆ 11 ಬಾರಿ ಬರುತ್ತೆ. ಎಸ್, ಸೊ ನಂತರದಲ್ಲಿ 42. ಎಸ್, ಸೊ ಇಲ್ಲಿ ನೆಕ್ಸ್ಟ್ ಒನ್ ನಾವು ಇವಾಗ ಇಲ್ಲಿ 40 to 49 ಹಾಗೆ 50 to 59 60 to 69 ಅಪ್ ಟು 99 ವರೆಗೆ ಬರೆದ್ರ. ಸೊ ಅಂದರೆ ಪ್ರತಿಯೊಂದು ಬಾರಿ ಏನಾಗುತ್ತೆ, ಒಂದೊಂದು ಸಲ ಬರುತ್ತೆ ಹತ್ತತ್ರ ಗ್ರೂಪಲ್ಲಿ. ಅಂದರೆ 40 to 49 1 ಬಾರಿ, 50 to 59 2 ಬಾರಿ, ಹಾಗೆ 60 to 69 3 ಬಾರಿ, 70 to 79 4 ಟೈಮ್ಸ್, 80 to 89 5th ಟೈಮ್, ದೆನ್ ಇವಾಗ 90 to 99 ಟೋಟಲ್ 6 ಟೈಮ್ ಬರುತ್ತೆ. ಸೊ ಇದರ ಅರ್ಥ ನಾವಿಲ್ಲಿ ನೇರವಾಗಿ ಏನು ತೊಗೊಂಡಿದ್ದೀನಿ ಅಂತಂದರೆ 40 to 99 ವರೆಗೆ 3 ಅನ್ನುವಂಥದ್ದು 6 ಬಾರಿ ಬರುತ್ತೆ. 43 53 63 73 83 93 ಅಂತ. ಸೊ ಟೋಟಲ್ 6 ಬಾರಿ ಬರುತ್ತೆ. ಸೊ ಇದರ ಅರ್ಥ ಸೊ ನಮಗೆ 1 to 99 ವರೆಗೆ ಟೋಟಲ್ 20 ಬಾರಿ ಅನ್ನುವಂಥದ್ದು ಏನಾಗುತ್ತೆ, 3 ಬರುತ್ತೆ, 20 ಬಾರಿ ಬರುತ್ತೆ. ಆರ್ ದ 3 ಸೊ ಅಪ್ ಟು 99 ಪೇಜಸ್ವರೆಗೆ. ಸೊ ಇದು 1 to 99 ವರೆಗೆ ಅಂತ ಬರೀಬೋದು ಇದನ್ನು. ಸೊ 1 to 99 ಪೇಜಸ್ವರೆಗೆ ಸೊ ಇಲ್ಲಿ ನಂಬರ್ ಆಫ್ 3 ಎಷ್ಟು ಬರುತ್ತೆ, ಸೊ ಟೋಟಲ್ 20 ಬರುತ್ತೆ. ಸೊ ನಂತರದಲ್ಲಿ ಇವಾಗ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಏನಂತಂದರೆ ಸೊ ಇಲ್ಲಿ ರಿಪೀಟ್ 100 to 199 ವರೆಗೆ ಕೂಡ ಏನಾಗುತ್ತೆ, ಇವಾಗ ಏನು ಮಾಡಿದ್ವಿ ನಾವು 1 to 99 ವರೆಗೆ 3 ಅನ್ನುವಂಥದ್ದು 20 ಬಾರಿ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದೇ ರೀತಿ ಕೂಡ 100 to 199 ವರೆಗೆ ಕೂಡ ಏನಾಗುತ್ತೆ, 3 20 ಬಾರಿ ಬರುತ್ತೆ, 3 ಬರುತ್ತೆ. ಅದೇ ರೀತಿ ಕೂಡ 200 to 299 ವರೆಗೆ ಕೂಡ ಸೊ ಇಲ್ಲಿ 3 ಅನ್ನುವಂಥದ್ದು 20 ಬಾರಿ ಬರುತ್ತೆ. ಎಸ್, ಸೊ ಇವಾಗ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಏನಂತಂದರೆ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಹಿಯರ್. ಏನಂತಂದರೆ ಫ್ರಾಮ್ 300 to 399 ಪೇಜಸ್ವರೆಗೆ. ಎಸ್, ಸೊ ಇಲ್ಲಿ ಅವ್ರು ಕೇಳಿರುವಂಥದ್ದು ಅಪ್ ಟು 400 ಪೇಜಸ್ವರೆಗೆ ಕೇಳಿದಾರಲ್ವಾ. ಎಸ್, ಸೊ ಇವಾಗ ಈ 300 to 399 ವರೆಗೆ ನಾವು ಹೇಗೆ ಇದು ಎಷ್ಟು ಬಾರಿ 3 ಬರುತ್ತೆ ಅಂತ. ಎಸ್, ಸೊ ಇವಾಗ ಇದನ್ನು ಡಿವೈಡ್ ಮಾಡ್ಕೊಳ್ಬೇಕು. ಯಾವ ರೀತಿ ಅಂತಂದರೆ ಏನು 300 to 399 ಅಂದರೆ 3 ಡಿಜಿಟ್ ನಂಬರ್ ಬರುತ್ತಾ. ಸೊ ಈ 3 ಡಿಜಿಟ್ಸ್ ಅಂತ ಬಂದರೆ ಇದರಲ್ಲಿ ಯೂನಿಟ್ ಪ್ಲೇಸ್, 10th ಪ್ಲೇಸ್, 100 ಪ್ಲೇಸ್ ಅಂತ ಬರುತ್ತೆ, ಬಿಡಿ 10 100 ಅಂತ. ಓಕೆ, ಸೊ ಇದನ್ನು ಯಾವ ರೀತಿ ಡಿವೈಡ್ ಮಾಡ್ಕೊಳ್ಬೇಕಂದ್ರೆ ಡಿವೈಡ್ ಯೂನಿಟ್ ಪ್ಲೇಸ್
ಯೂನಿಟ್ ಪ್ಲೇಸ್, ದೆನ್ 10th ಪ್ಲೇಸ್, ದೆನ್ 100th ಪ್ಲೇಸ್. 100ರ ಸ್ಥಾನದಲ್ಲಿ ಎಷ್ಟು ಬಾರಿ ಬರುತ್ತೆ, 10ರ ಸ್ಥಾನದಲ್ಲಿ ಎಷ್ಟು ಬಾರಿ ಬರುತ್ತೆ, ಹಾಗೆ ಬಿಡಿ ಸ್ಥಾನದಲ್ಲಿ 3 ಎಷ್ಟು ಬಾರಿ ಬರುತ್ತೆ ಅಂತ. ಎಸ್, ಸೊ ನಾವಿವಾಗ ಇಲ್ಲಿ 3 ರೀತಿ ಬಾಕ್ಸ್ ಹಾಕೊಳ್ಳೋಣ. ಸೊ ಬಿಡಿ 10 100 ಅಂತ. ಸೊ ಇಲ್ಲಿ ಕೂಡ ಬಿಡಿ 10 100, ಇವಾಗ ಬಿಡಿ 10 100. ಎಸ್, ಸೊ ಇವಾಗ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ ಯೂನಿಟ್ ಪ್ಲೇಸಲ್ಲಿ, ಅಂದರೆ ಫ್ರಾಮ್ 300 to 399ವರೆಗೆ ಯೂನಿಟ್ ಪ್ಲೇಸಲ್ಲಿ 3 ಎಷ್ಟು ಬಾರಿ ಬರುತ್ತೆ ಅಂತ. ಅಂದರೆ ದಿಸ್ ಪ್ಲೇಸ್, ಈ ಒಂದು ಪ್ಲೇಸಲ್ಲಿ ಫಸ್ಟ್ ಒನ್ ಇವಾಗ ನಮಗೆ 303 ಬರುತ್ತೆ. ಅದಾದಮೇಲೆ 313, 323, 343, 333, 343, 353 ಅಪ್ ಟು 393ವರೆಗೆ. ಅಂದರೆ 303 to 393ವರೆಗೆ ಯೂನಿಟ್ ಪ್ಲೇಸಲ್ಲಿ 10 ಬಾರಿ 3 ಬರುತ್ತೆ. ಸೊ ಯೂನಿಟ್ ಪ್ಲೇಸಲ್ಲಿ 10 ಬಾರಿ ಬರುತ್ತೆ 3 ಅನ್ನುವಂಥದ್ದು. ಸೊ ದಿಸ್ ಪ್ಲೇಸ್ ಈಸ್ ಓವರ್. ನೆಕ್ಸ್ಟ್ ಇವಾಗ ನಾವು 10th ಪ್ಲೇಸಲ್ಲಿ, ಈ ಪ್ಲೇಸಲ್ಲಿ ಎಷ್ಟು ಬಾರಿ 3 ಬರುತ್ತೆ, ದಿಸ್ ಪ್ಲೇಸ್. ಎಸ್, ಸೊ ಇಲ್ಲಿಯೂ ಕೂಡ ಏನಂತಂದರೆ, ಸೊ 10th ಪ್ಲೇಸ್ ಅನ್ನಂತಂದರೆ ಇವಾಗ 330. ಓಕೆ, ಸೊ 333, 331. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ 330, 331, 332 ಇಲ್ಲಿಂದ ಹಿಡಿದು. ಓಕೆ, ಸೊ ಎಷ್ಟು ಬಾರಿ ಬರುತ್ತೆ, ಇಲ್ಲಿಯೂ ಕೂಡ ಇದು 10 ಬಾರಿ ಬರುತ್ತೆ ಯೂನಿಟ್ ಪ್ಲೇಸಲ್ಲಿ 10 ಬಾರಿ. ಹಾಗೆ 10th ಪ್ಲೇಸಲ್ಲೂ ಕೂಡ 10 ಬಾರಿ ಬರುತ್ತೆ. ಸೊ ನಮಗೆ 330ಯಲ್ಲೇ ಇಷ್ಟು ಬಾರಿ ಬರುತ್ತೆ ಇದು, ಅಂದರೆ ಅಷ್ಟು 339ವರೆಗೆ 10 ಬಾರಿ ಏನಾಗುತ್ತೆ ಈ 10th ಪ್ಲೇಸಲ್ಲಿ 3 ಅನ್ನುವಂಥದ್ದು ಬರುತ್ತೆ. ನೆಕ್ಸ್ಟ್ ಒನ್ ಇವಾಗ ನಾವು 100th ಪ್ಲೇಸಲ್ಲಿ ನೋಡ್ತಾ ಇದ್ದೀವಿ, ಅಂದರೆ ದಿಸ್ ಪ್ಲೇಸ್. ಸೊ ಇಲ್ಲಿ ಎಲ್ಲಿಂದ ಆರಂಭ ಆಗುತ್ತಾ, ಸೊ ಈ 100th ಪ್ಲೇಸ್ ಅನ್ನುವಂಥದ್ದು 300ಇಂದ ಆರಂಭ ಆಗುತ್ತಾ. ಸೊ ಇಲ್ಲಿ ನಾವು 300ಇಂದ ಬರೆದಿದ್ದೀವಿ. ಸೊ ಇಲ್ಲಿ ಬರುತ್ತಾ 301, 302. ಸೊ ಪದೇ ಪದೇ ಅದು ಎಲ್ಲ ಒಂದು ಅಪ್ ಟು 399ವರೆಗೆ ಒಂದು ಫಿಕ್ಸ್ ಪೊಸಿಷನ್ ಇರುತ್ತೆ. ಸೊ ಇದರ ಅರ್ಥ 300 to 399 ನಡುವೆ ಎಷ್ಟು ನಂಬರ್ಗಳು ಕಂಡುಬರುತ್ತಾ, ಸೊ ಟೋಟಲ್ 100 ನಂಬರ್ಗಳು ಕಂಡುಬರುತ್ತೆ. B-A+1 ಫಾರ್ಮುಲಾ ಯೂಸ್ ಮಾಡ್ಬೋದು ನೀವು. ಎಸ್, ಸೊ ಈ ಥರ ಅರ್ಥ. ಸೊ ಇಲ್ಲಿ 300 to 399ವರೆಗೆ 100 ನಂಬರ್ಗಳು ಕಂಡುಬರುತ್ತೆ ಅಂತ. ಸೊ ಇಲ್ಲಿ ಅವ್ರೇನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ ನಮಗೆ, ರಿಕ್ವೈರ್ಡ್ ನಂಬರ್ ಆಫ್ ಪೇಜಸ್, ಅಂದರೆ ಟೋಟಲ್ ನಂಬರ್ ಆಫ್ 3. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ 3. ಎಸ್, ಸೊ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಏನಂತಂದ್ರೆ, ಸೊ ಫಸ್ಟ್ ಒನ್ ಇವಾಗ 1 to 99ವರೆಗೆ, ಸೊ ಟೋಟಲ್ 20. ದೆನ್ ಅಗೇನ್ ಇಲ್ಲೂ ಕೂಡ ಏನಂತಂದರೆ, ಸೊ 100 to 199ವರೆಗೆ 20 ಇದೆ, 100 to 199ವರೆಗೆ ಸೊ 20 ಇದೆ. ಅಗೇನ್ 200 to 299ವರೆಗೆ ಕೂಡ ಸೊ 20 ಟೈಮ್ಸ್ ಬರುತ್ತೆ. ಎಸ್, ಸೊ ಇವಾಗ ಇಲ್ಲಿ ಏನಂತಂದರೆ, ಸೊ ಇಲ್ಲಿ ಬಿಡಿ ಸ್ಥಾನದಲ್ಲಿ 10ರ ಸ್ಥಾನದಲ್ಲಿ ತಲಾ 10 ಬರುತ್ತೆ. ಸೊ ದೆನ್ ದಿಸ್ ಇಸ್ ದ 10 ಪ್ಲಸ್ ರಿಮೈನಿಂಗ್ 100. ಸೊ ರಿಮೈನಿಂಗ್ 100 ಮಾಡಿದರೆ, ಸೊ ಇವುಗಳನ್ನ ಆ್ಯಡ್ ಮಾಡಿದರೆ ಟೋಟಲ್ ಇದು ಸೊ 20, 40, 60 ಆಗುತ್ತೆ. 60 ಪ್ಲಸ್ 100 160, 160 ಪ್ಲಸ್ 10 70. ಸೊ 70 ಪ್ಲಸ್ 10, ಸೊ ಟೋಟಲ್ 180 ಟೈಮ್. ಸೊ ಅಂದರೆ ಫ್ರಾಮ್ ಪೇಜ್ ನಂಬರ್, ಸೊ ಅಂದರೆ ಟೋಟಲ್ ಇಲ್ಲಿ 1 to 400 ಪೇಜಸ್ವರೆಗೆ, 1 to 400 ಪೇಜಸ್ವರೆಗೆ ಅಥವಾ 400 ಪೇಜಸ್ನಲ್ಲಿ ನಮಗೆ ಟೋಟಲ್ 180 ಟೈಮ್ಸ್ ಏನಾಗುತ್ತೆ 3ಗಳು ಕಂಡುಬರುತ್ತೆ. ವೆರಿ ಸಿಂಪಲ್ ಕ್ವಶನ್. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎಸ್, ಸೊ ಈ ಒಂದು ಕ್ವಶನ್ನ ಹೋಮ್ವರ್ಕ್ ತಗೊಳ್ಳಿ. ಯಾರು ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀರಾ, ಸೊ ಈ ಒಂದು ಕ್ವಶನ್ಗೆ ಆನ್ಸರ್ ಏನಿರುತ್ತೆ ಅದನ್ನು ಕಮೆಂಟ್ನಲ್ಲಿ ತಿಳಿಸಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದರ ಒಂದು ಉತ್ತರಗಳನ್ನ ನಾವು ಮುಂದಿನ ಒಂದು ಸಂಚಿಕೆಯಲ್ಲಿ ಇದರ ಆನ್ಸರ್ನ ಕೂಡ ನಾವು ಡಿಸ್ಕಸ್ಸನ್ನು ಮಾಡಲಿದ್ದೇವೆ. ಸೊ ಏನಿದೆ ಕ್ವಶನ್ ಅಂತಂದರೆ, ಫೈಂಡ್ ದ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ ಯೂಸ್ಡ್ ಇನ್ ನಂಬರಿಂಗ್ ದ ಪೇಜಸ್ ಆಫ್ ಎ ಬುಕ್ ಹ್ಯಾವಿಂಗ್ 475 ಪೇಜಸ್. ಸೊ ಇಲ್ಲೇನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ, ಟೋಟಲ್ ನಂಬರ್ ಆಫ್ ಡಿಜಿಟ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಗಿವನ್ ಏನು ಕೊಟ್ಟಿದ್ದಾರೆ, 475 ಪೇಜಸ್ಸನ್ನು ಕೊಟ್ಟಿದ್ದಾರೆ. ಸೊ ಇದು ಕೂಡ ಸೇಮ್ ನಾವು ಫಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಿದ್ರೆ ಯಾವ ರೀತಿ ಪ್ರೊಸೀಜರನ್ನು ಯೂಸ್ ಮಾಡಿದ್ವಿ
ಅದೇ ರೀತಿ ಕೂಡ ಇಲ್ಲಿ ಮೆಥಡನ್ನು ನೀವು ಯೂಸ್ ಮಾಡಿ ಇದನ್ನು ಸಾಲ್ವ್ ಮಾಡ್ಬೋದು. ಸೊ ವಿದ್ಯಾರ್ಥಿಗಳು, ಇದಾಗಿತ್ತು ಇವತ್ತಿನ ನಂಬರ್ ಸಿಸ್ಟಮ್ ಮೇಲಿನ ಸೆಷನ್. ಸೊ ಎಲ್ರಿಗೂ ಕೂಡ ನಮಸ್ಕಾರ.